ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಐಶ್ವರ್ಯ ಡಿಕೆ ಶಿವಕುಮಾರ ಮುದ್ದಿನ ಮಗಳು. ಇಂಥ ಐಶ್ವರ್ಯ ಜೀವನದ ಹಾದಿ ಹೇಗಿದೆ? ಬಾಲ್ಯ ಹೇಗಿತ್ತು? ಶ್ರೀಮಂತರಾದ್ರೂ ಅನುಭವಿಸಿದ ಕಷ್ಟಗಳೇನು? ಆಸ್ತಿ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1996 ಜುಲೈ 4ರಂದು ಜನನ. ಫ್ರೆಂಡ್ಸ್, ಐಶ್ವರ್ಯ ಡಿಕೆಎಸ್ ಹುಟ್ಟಿದ್ದು 1996 ಜುಲೈ 4ನೇ ತಾರೀಕು ರಾಜಧಾನಿ ಬೆಂಗಳೂರಿನಲ್ಲಿ. ತಂದೆ ಡಿಕೆ ಶಿವಕುಮಾರ್, ತಾಯಿ ಉಷಾ. ಈ ದಂಪತಿಯ 3 ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದ್ರು ಐಶ್ವರ್ಯ. ಇವರಿಗೆ ಆಭರಣ ಎಂಬ ತಂಗಿ ಮತ್ತು ಆಕಾಶ್ ಎಂಬ ತಮ್ಮ ಇದ್ದಾರೆ. ಐಶ್ವರ್ಯ ಹುಟ್ಟುವಾಗ ಡಿಕೆ ಶಿವಕುಮಾರ್ ಪಕ್ಷೇತರ ಶಾಸಕರಾಗಿದ್ರು. ಇವರದ್ದು ಶ್ರೀಮಂತ ಕುಟುಂಬ, ಒಕ್ಕಲಿಗ ಸಮುದಾಯ. NPS ನಲ್ಲಿ ಶಿಕ್ಷಣ, ಓದಿಗೆ ಮಹತ್ವ. ಐಶ್ವರ್ಯ ಆರಂಭಿಕ ಶಿಕ್ಷಣ ಪಡೆದಿದ್ದೆಲ್ಲ ರಾಜಾಜಿನಗರದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ. ತಂದೆ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ರಿಂದ ಮಕ್ಕಳ ಶಿಕ್ಷಣದ ಜವಾಬ್ದಾರಿ ತಾಯಿ ಹೆಗಲಿಗೆ ಬಿತ್ತು. ಶ್ರೀಮಂತರಾಗಿದ್ರಿಂದ ಲಕ್ಷ್ಮಿ ಇರೋ ಮನೆಗೆ ಸರಸ್ವತಿ ಒಲಿಯಲ್ಲ ಅನ್ನೋ ಮಾತಿದೆ. ಅದನ್ನ ಉಲ್ಟಾ ಮಾಡಿ ತೋರಿಸ್ಬೇಕು ಅನ್ನೋದು ತಾಯಿಯ ಆಸೆಯಾಗಿತ್ತು. ಅದರಂತೆ ಮಕ್ಕಳು ಓದಿನ ಕಡೆ ಹೆಚ್ಚು ಗಮನ ಹರಿಸುವಂತೆ ನೋಡ್ಕೊಂಡ್ರು. ಶಾಲೆಗೆ ರಜೆ ಹಾಕೋಕೆ ಬಿಡ್ತಿರ್ಲಿಲ್ಲ. ಕನಕಪುರದ ಜಾತ್ರೆಗೆ ಹೋಗ್ತಿದ್ದಿದ್ದು, ಮೈಸೂರಿನ ಅಜ್ಜಿ ಮನೆಗೆ ಹೋಗ್ತಿದ್ದಿದ್ದು ಇವರ ಬಾಲ್ಯದ ನೆನಪುಗಳಾಗಿವೆ. ವಿದೇಶದಲ್ಲಿ ಡಿಗ್ರಿ ಮಾಡುವ ಆಸೆ, ಮಗಳ ಆಸೆಗೆ ತಂದೆಯ ತಣ್ಣೀರು. NPS ನಲ್ಲಿ 12ನೇ ತರಗತಿ ಮುಗಿಸಿದ ಐಶ್ವರ್ಯ ತನ್ನ ಗೆಳತಿಯರಂತೆ ವಿದೇಶದಲ್ಲಿ ಡಿಗ್ರಿ ಮಾಡಬೇಕು ಅನ್ಕೊಂಡ್ರು. ಆದ್ರೆ ಮನೇಲಿ ಒಪ್ಲಿಲ್ಲ. ನೀನು ನಮ್ಮ ಕಾಲೇಜಿನಲ್ಲಿ ಓದಿಲ್ಲ ಅಂದ್ರೆ ನಂಗೆ ಅವಮಾನ ಆಗುತ್ತೆ ಅಂದ್ರು ಡಿಕೆಶಿ. ಹೀಗಾಗಿ ತಂದೆ ಒಡೆತನದ ಗ್ಲೋಬಲ್ ಅಕಾಡೆಮಿ ಟೆಕ್ನಾಲಜಿ ಕಾಲೇಜು ಸೇರಿದ್ರು ಐಶ್ವರ್ಯ. ಇಲ್ಲಿ BE ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓದಿದ್ರು, ಅಂದ್ರೆ ಇಂಜಿನಿಯರಿಂಗ್ ಓದಿದ್ರು. ಆರಂಭದಲ್ಲಿ ಇವರನ್ನ ಯಾರು ಗುರುತು ಹಿಡಿಯಲಿಲ್ಲ. ಕಾಲಕ್ರಮೇಣ ಚೇರ್ಮನ್ ಮಗಳು ಅನ್ನೋದು ಗೊತ್ತಾಯ್ತು. ಜೊತೆಗೆ ತಂದೆಯ ದುಡ್ಡಲ್ಲಿ ಜೀವನ ನಡೆಸ್ತಿದ್ದಾಳೆ, ಓದಿಲ್ಲ ಅಂದ್ರೂ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ ಅನ್ನೋ ಮಾತು ಕೇಳಿ ಬಂತು. ಇದ್ರಿಂದ ಬೇಸರಗೊಂಡ ಐಶ್ವರ್ಯ, ನಾನು ಓದದೇ ಇದ್ರೂ ಪರವಾಗಿಲ್ಲ, ಅಪ್ಪನ ಕಾಲೇಜಿಗೆ ಹೋಗಲ್ಲ ಅಂತ ಹಠ ಹಿಡಿದ್ರು. ಆದ್ರೆ ತಂದೆ ಡಿಕೆಶಿ, ನಿಂಗ್ ಇಷ್ಟಾನೋ ಕಷ್ಟಾನೋ ಇದೇ ಕಾಲೇಜಿನಲ್ಲಿ ಓದ್ಬೇಕು, ಟೀಕೆಗಳನ್ನ ಎದುರಿಸಬೇಕು ಅಂದ್ರು. ಹೀಗಾಗಿ ಮತ್ತೆ ಕಾಲೇಜಿಗೆ ವಾಪಸ್ ಬಂದ್ರು. ಎಕ್ಸಾಮ್ ಫೇಲ್, ಬದುಕು ಚೇಂಜ್. 5ನೇ ಸೆಮಿಸ್ಟರ್ ಎಕ್ಸಾಮ್ ಟೈಮ್ ಅಲ್ಲಿ ಐಶ್ವರ್ಯಗೆ ಡೆಂಘಿ ಬಂತು. ಏನ್ ಮಾಡೋದು ಅಂತ ಮನೇಲಿ ಕೇಳಿದ್ರೆ ಎಕ್ಸಾಮ್ ಬರಿ ಅನ್ನೋ ಸಲಹೆ ಬಂತು. ಹಾಗೋ ಹೀಗೋ ಮಾಡಿ ಎಕ್ಸಾಮ್ ಬರೆದ ಐಶ್ವರ್ಯ ಫೇಲ್ ಆಗ್ಬಿಟ್ರು. ಚೇರ್ಮನ್ ಮಗಳೇ ಒಂದು ಸಬ್ಜೆಕ್ಟ್ ನಲ್ಲಿ ಫೇಲ್ ಆದ್ಲಲ್ಲ ಅಂತ ಇಡೀ ಕಾಲೇಜು ಮಾತನಾಡಿಕೊಳ್ತು. ಜೊತೆಗೆ ಓದದೇ ಇದ್ರೂ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ ಅನ್ನೋ ಅಭಿಪ್ರಾಯವೂ ಹೋಯ್ತು. ಇಲ್ಲಿಂದ ಕಾಲೇಜಿನಲ್ಲಿ ತನ್ನನ್ನ ನೋಡ್ತಿದ್ದ ಶೈಲಿ ಬದಲಾಯಿತು ಅಂತ ಐಶ್ವರ್ಯ ಹೇಳಿಕೊಂಡಿದ್ದುಂಟು. ಸಿಕ್ಕಿತು ಕೆಲಸ, ಬಿಡಲಿಲ್ಲ ಅಪ್ಪ. ಕಾಲೇಜು ದಿನಗಳಲ್ಲಿ ತಂದೆ ಯಾವ್ದಾದ್ರೂ ಹೊಸ ಬಿಸ್ನೆಸ್ಗೆ ಕೈ ಹಾಕಿದ್ರೆ ಮಗಳನ್ನ ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಿದ್ರು. ಇದ್ರಿಂದ ಐಶ್ವರ್ಯಗೆ ತಂದೆಯ ಬಿಸ್ನೆಸ್ ಬಗ್ಗೆ ಬೇಸಿಕ್ ಐಡಿಯಾ ಇತ್ತು. ಇಂಜಿನಿಯರಿಂಗ್ ಮುಗಿಸಿದ ಬಳಿಕ ಪ್ರತಿಷ್ಠಿತ ಅಮೆಜಾನ್ ಕಂಪನಿಯಲ್ಲಿ ಕೆಲಸ ಸಿಕ್ತು. ತಿಂಗಳಿಗೆ 50 ರಿಂದ 60 ಸಾವಿರ ಸಂಬಳ. ಆದ್ರೆ ಮನೇಲಿ ಬಿಡ್ಲಿಲ್ಲ. ಅದೇ ಸ್ಯಾಲರಿಗೆ ನಮ್ಮದೇ ಶಿಕ್ಷಣ ಸಂಸ್ಥೆಗಳನ್ನ ನೋಡ್ಕೋ ಅಂದ್ರು ತಂದೆ ಡಿಕೆಶಿ. ಈ ಟೈಮಲ್ಲಿ ಅಂದ್ರೆ 2017ರಲ್ಲಿ ಡಿಕೆಶಿ ನಿವಾಸದ ಮೇಲೆ IT ದಾಳಿ ಕೂಡ ನಡೀತು. 2017ರಿಂದ ಶಾಲೆಗಳ ಮ್ಯಾನೇಜ್ಮೆಂಟ್, ಮೊದಲಿಗೆ ಅವಮಾನ, ಬಳಿಕ ಸನ್ಮಾನ. ತಂದೆಯ ಅಣತಿಯಂತೆ ಶಿಕ್ಷಣ ಸಂಸ್ಥೆಗಳ ನಿರ್ವಹಣೆಗೆ ಮುಂದಾದ ಐಶ್ವರ್ಯ 2017ರಿಂದ ಕೆಲಸ ಕೇಳಿದ್ರು. ಬನಶಂಕರಿಯ ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್, ಅಪೋಲೋ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೇರಿದಂತೆ ಒಟ್ಟು 3 ಶಾಲೆಗಳ ಟ್ರಸ್ಟಿ ಸೆಕ್ರೆಟರಿ ಆದ್ರು. ಶಾಲೆಗಳ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದೊಂದನ್ನೇ ಕಲಿತಾ ಹೋದ್ರು. ಬೇರೆ ಕಡೆ ನೋಡಿದ್ದನ್ನ ತಮ್ಮ ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ ಪ್ರಯತ್ನ ಪಟ್ರು. ಇದನ್ನ ನೋಡಿ ಕೆಲ ಟೀಚರ್ಸ್ ನಕ್ಕಿದ್ದು ಇದೆ. ಈ ನಡುವೆ ಹೈದರಾಬಾದ್ನ ಇಂಡಿಯನ್ ಸ್ಕೂಲ್ ಆಫ್ ಬಿಸಿನೆಸ್ ನಲ್ಲಿ MBA ಕೋರ್ಸ್ ಮಾಡೋಣ ಅನ್ಕೊಂಡ್ರು. ಆದ್ರೆ ತಂದೆ ಒಪ್ಲಿಲ್ಲ. ಏನೇ ಓದಿದ್ರು ಬೆಂಗಳೂರಲ್ಲೇ ಓದ್ಬೇಕು ಅನ್ನೋದು ಡಿಕೆ ವಾದವಾಗಿತ್ತು. ನಂತರ ಯುನೈಟೆಡ್ ಕಿಂಗ್ಡಮ್ನ ನಾಟಿಂಗಮ್ ಯೂನಿವರ್ಸಿಟಿಯಲ್ಲಿ 1 ವರ್ಷದ PG ಇನ್
ಇನ್ ಎಜುಕೇಶನ್ ಕೋರ್ಸ್ ಮಾಡಲು ಮುಂದಾದ್ರು. ಡಿಸ್ಟೆನ್ಸ್ ಎಜುಕೇಶನ್ ಆಗಿದ್ದಕ್ಕೆ ಮನೇಲೂ ಒಪ್ಪಿಗೆ ಸಿಕ್ತು. ಬೆಳಗ್ಗೆ ಶಾಲೆಗಳನ್ನ ನೋಡ್ಕೊಳ್ಳೋದು, ರಾತ್ರಿ ಓದೋದು ಹೀಗೆ ಮಾಡಿದ್ರು. ಓದ್ತಾ ಓದ್ತಾ ಶಾಲೆಗಳ ನಿರ್ವಹಣೆಗೆ ಸಂಬಂಧಪಟ್ಟ ಐಡಿಯಾಗಳು ಬರ್ತಾ ಹೋದ್ವು. ಶಿಕ್ಷಕರಿಂದಲೂ ಗೌರವ ಸಿಗೋಕೆ ಶುರುವಾಯ್ತು. 2019ರಲ್ಲಿ ಇಡಿಯಿಂದ ಡಿಕೆಶಿ ಅರೆಸ್ಟ್. ತಂದೆ ಮೇಲೆ ಸಿಟ್ಟು, ಕಾರಣವೇನು? ಅದು 2019ರ ಸೆಪ್ಟೆಂಬರ್ ತಿಂಗಳು. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಡಿಕೆಶಿಯನ್ನ ಅರೆಸ್ಟ್ ಮಾಡ್ತು ಇಡಿ. ದೆಹಲಿಯ ತಿಹಾರ್ ಜೈಲು ಸೇರಿದ್ರು ಕನಕಪುರದ ಬಂಡೆ. ಇದೇ ಕೇಸ್ನಲ್ಲಿ ಐಶ್ವರ್ಯರನ್ನ ಕೂಡ ದೆಹಲಿಗೆ ಕರೆಸಿಕೊಂಡು ವಿಚಾರಣೆ ನಡೆಸಲಾಯಿತು. ಆಗ್ಲೇ ಡಿಕೆಶಿ ಮಗಳು ಈಕೆ ಅಂತ ಬಹುತೇಕರಿಗೆ ಗೊತ್ತಾಗಿದ್ದು. ಜೈಲಿನಲ್ಲಿದ್ದ ತಂದೆಯನ್ನ ನೋಡಲು ಹೋಗೋಣ ಅಂದ್ರೆ ಚಿಕ್ಕಪ್ಪ ಡಿಕೆ ಸುರೇಶ್ ಬಿಡ್ಲಿಲ್ಲ. ಕೊನೆಗೆ ನೋಡ್ಲೇಬೇಕು ಅನ್ಕೊಂಡು ಮಾರುವೇಷದಲ್ಲಿ ಅಂದ್ರೆ ರಿಪೋರ್ಟರ್ ವೇಷದಲ್ಲಿ ಹೋದ್ರು ಐಶ್ವರ್ಯ. ಈ ಟೈಮಲ್ಲಿ ಕೇಸ್ನ ವಿಚಾರಣೆ ನಡೆಸ್ತಿದ್ದ ಜಡ್ಜ್ ಕುಟುಂಬಸ್ಥರ ಭೇಟಿಗೆ ಅವಕಾಶ ಕೊಟ್ರು. ಅದರಂತೆ ತಂದೆಯನ್ನ ಭೇಟಿಯಾಗಿ ಬಂದ್ರು. 50 ದಿನಗಳ ಬಳಿಕ ರಿಲೀಸ್ ಆದ ಡಿಕೆಶಿ ಮೊದಲು ಭೇಟಿಯಾಗಿದ್ದು ಕುಟುಂಬವನ್ನಲ್ಲ, ಕಾರ್ಯಕರ್ತರನ್ನ. ಇದೇ ಕೋಪದಲ್ಲಿ ತಂದೆ ಜೊತೆ 2 ದಿನ ಮಾತನಾಡಿರ್ಲಿಲ್ಲ ಐಶ್ವರ್ಯ. 2021ರಲ್ಲಿ ಮದುವೆ, ದಾಂಪತ್ಯ ಜೀವನ. ಇಂಥ ಐಶ್ವರ್ಯ ಶಿವಕುಮಾರ್ 2021ರಲ್ಲಿ ಮಾಜಿ ಸಿಎಂ ಎಸ್.ಎಂ. ಕೃಷ್ಣರ ಮೊಮ್ಮಗ ಅಮರ್ತ್ಯ ಹೆಗಡೆಯನ್ನ ಮದುವೆಯಾದ್ರು. ಇದು ಅರೇಂಜ್ ಮ್ಯಾರೇಜ್ ಆಗಿದ್ದು ತಂದೆ ನೋಡಿದ ಹುಡುಗನನ್ನೇ ವರಿಸಿದ್ರು ಐಶ್ವರ್ಯ. ಮದುವೆ ಬಳಿಕ ಮಾವ ವಿಜಿ ಸಿದ್ಧಾರ್ಥ್ ಕಟ್ಟಿದ ಚಿಕ್ಕಮಗಳೂರಿನ ಅಂಬರ್ ವ್ಯಾಲಿ ಸ್ಕೂಲ್ನ ಮ್ಯಾನೇಜ್ಮೆಂಟ್ ಜವಾಬ್ದಾರಿ ಸಿಕ್ತು. ಹೀಗೆ 7 ವರ್ಷ ವಿವಿಧ ಶಾಲೆಗಳ ಮ್ಯಾನೇಜ್ಮೆಂಟ್ ನೋಡಿಕೊಂಡ ಐಶ್ವರ್ಯಗೆ 2024ರಲ್ಲಿ ಗ್ಲೋಬಲ್ ಅಕಾಡೆಮಿ ಟೆಕ್ನಾಲಜಿಯ ಜವಾಬ್ದಾರಿ ಕೊಟ್ರು ಡಿಕೆಶಿ. ಇಂಥ ಐಶ್ವರ್ಯ 2024ರ ಲೋಕಸಭೆ ಚುನಾವಣೆ ಟೈಮಲ್ಲಿ ಚಿಕ್ಕಪ್ಪ ಡಿಕೆ ಸುರೇಶ್ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ರು. ಆದ್ರೆ ಅದು ಉಲ್ಟಾ ಆಯ್ತು. ಐಶ್ವರ್ಯ ಡಿಕೆಎಸ್ ಎಷ್ಟು ಶ್ರೀಮಂತೆ. ಫ್ರೆಂಡ್ಸ್, ಐಶ್ವರ್ಯ ಬಳಿ 108 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಈ ಹಿಂದೆ ಡಿಕೆ ಶಿವಕುಮಾರ್ ಘೋಷಿಸಿಕೊಂಡಿದ್ರು. ಇವರ ಹೆಸರಲ್ಲಿ ಮುಂಬೈನಲ್ಲಿ ಒಂದು ಫ್ಲಾಟ್, ಬೆಂಗಳೂರಿನ ಬೆಳ್ಳಂದೂರಿನಲ್ಲಿರೋ ಸೋಲ್ ಸ್ಪಿರಿಟ್ ಮಾಲ್ನಲ್ಲಿ ಜಾಗ, ಒಂದಷ್ಟು ಕೃಷಿ ಜಮೀನು ಮತ್ತು ಸೈಟುಗಳಿವೆ. ಜೊತೆಗೆ ಹತ್ತತ್ರ 1 ಕೆಜಿ ಚಿನ್ನಾಭರಣ ಇದೆ. ರಾಜಕೀಯಕ್ಕೆ ಬರ್ತೀರಾ ಅಂತ ಕೇಳಿದ್ರೆ ಅಂಥ ಯಾವ ಉದ್ದೇಶವೂ ಇಲ್ಲ. ನಾನು ಎಜುಕೇಶನಿಸ್ಟ್ ಆಗಿದ್ದೀನಿ, ಅದ್ರಲ್ಲೇ ಖುಷಿಯಾಗಿದ್ದೀನಿ ಅನ್ನೋದು ಐಶ್ವರ್ಯ ಮಾತು. ಸೋ ಫ್ರೆಂಡ್ಸ್, ಇದಿಷ್ಟು ಡಿಕೆಶಿ ಪುತ್ರಿ ಐಶ್ವರ್ಯ ಡಿಕೆಎಸ್ ಹೆಗಡೆ ಜೀವನದ ಹಾದಿ ಹೇಗಿದೆ, ಬಾಲ್ಯ ಹೇಗಿತ್ತು, ಶ್ರೀಮಂತೆಯಾಗಿದ್ರು ಅನುಭವಿಸಿದ ಕಷ್ಟಗಳೇನು, ಆಸ್ತಿ ಎಷ್ಟು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.